जन औषधी केंद्रांमध्ये औषधे उपलब्ध करून देण्यात राज्य सरकार पूर्णपणे अपयशी ठरले आहे, असे विधान परिषद विरोधी पक्षनेते चलवादी नारायणस्वामी यांनी सांगितले. गुरुवारी बेळगावात पत्रकारांशी बोलताना ते म्हणाले की केंद्र सरकारने सुरू केलेली जन औषधी केंद्रे राज्यात पूर्णपणे बंद करण्यात आली आहेत. ही केंद्रे सुरू ठेवली तर त्याचे श्रेय केंद्र सरकारला मिळेल, म्हणूनच राज्य सरकारने ती बंद केली असा आरोप त्यांनी केला. ನಾನು ಹೇಳ್ತೇನೆ, ಅನೇಕ ಔಷಧಿಗಳು ಇವತ್ತು ಈ ಸರ್ಕಾರ ಜನರಿಗೆ ಕೊಡುವಲ್ಲಿ ವಿಫಲವಾಗಿದೆ. ಅನೇಕ ಔಷಧಿಗಳು ಇವರ ಆಸ್ಪತ್ರೆಗಳಲ್ಲಿ ಸಿಗ್ತಾನೇ ಇಲ್ಲ. ಮಾನ್ಯ ಸಚಿವರು ಹೇಳಿದ್ರು, ಮಾನ್ಯ ಗುಂಡೂರಾಯರು, ಯಾವ ಔಷಧಿ ಕೇಂದ್ರಗಳು ನಿಮಗೆ ಬೇಕಾಗಿಲ್ಲ, ಜನೌಷಧಿ ಕೇಂದ್ರಗಳು ನಾವೆಲ್ಲವನ್ನು ಕೂಡ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೇವೆ, ನಾವೇ ಮಾಡ್ತೇವೆ. ಆದ್ರೆ ಈಗ ಸಿಗ್ತಾ ಇಲ್ಲ. ಜನ ಹುಡುಕಾಡಿದ್ರು ಕೂಡ ಔಷಧಿ ಸಿಕ್ಕಲಿಲ್ಲ ಅಂದ್ರೆ ಇದು ಜನೌಷಧಿ ಕೇಂದ್ರಗಳಲ್ಲಿ ಸಿಕ್ತಿತ್ತು. ಈಗ ಅದರಿಂದ ಜನ ವಂಚಿತರಾಗಿದ್ದಾರೆ. ಕಡಿಮೆ ಬೆಲೆಗೆ ಸಿಗ್ತಿತ್ತು. ಇದು ಕೇಂದ್ರ ಸರ್ಕಾರದ ಕೊಡುಗೆ ಆಗಿತ್ತು. ಆದ್ರಿಂದ ಜನರಿಗೆ ಇವ್ರಿಗೆ ಏನು ಅನ್ಸುತ್ತೆ ಅಂತಂದ್ರೆ ಹೆಸರು ಮೋದಿ ಸರ್ಕಾರಕ್ಕೆ ಬಂದ್ಬಿಡ್ತದೆ. ಆದ್ರಿಂದ ಇದನ್ನು ತಪ್ಪಿಸಬೇಕು ಅಂತ ಮಾಡಿದ್ರು. ಇದು ಜನರಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹ ಮತ್ತು ಮೋಸ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ತಕ್ಷಣ ಔಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈ ಸರ್ಕಾರ ಅನುವು ಮಾಡಿಕೊಡಬೇಕು ನನ್ನ ಆಗ್ರಹ ಇದೆ. अनेक कारणांमुळे आरक्षणाच्या बाजूने दबाव वाढत आहे, तरीही सरकार याकडे गांभीर्याने पाहत नाही, अशी टीकाही त्यांनी केली. संकल्प शिंदे, KMM मराठी, बेळगाव.